ವೀಕ್ಷಕರೇ, ಪತ್ನಿಯ ಕರಿಮಣಿ ಮಾಲೀಕ ನೀನೆಲ್ಲ ರೀಲ್ಸ್ಗೆ ಪತಿಯ ಬಲಿ. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡ್ ಆಗುತ್ತಿರುವಂತಹ ಕರಿಮಣಿ ಮಾಲೀಕ ನೀನೆಲ್ಲ ಸಾಂಗ್ಗೆ ಚಾಮರಾಜನಗರದಲ್ಲಿ ಒಂದು ಬಲಿಯಾಗಿದೆ. ಪತ್ನಿಯ ರೀಲ್ಸ್ ಕಂಡು ಪತಿ ಪ್ರಾಣ ತೆಗೆದುಕೊಂಡಿದ್ದಾರೆ. ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗುವ ವಿಚಾರಗಳು ಟ್ರೆಂಡ್ ಆಗಿ ಮುಗಿದರೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ಪ್ರತಿ ಟ್ರೆಂಡ್ ಅನ್ನು ತಮ್ಮ ವೈಯಕ್ತಿಕ ಜೀವನಕ್ಕೆ ಹೋಲಿಸಿಕೊಂಡಲ್ಲಿ ಇಂತಹ ಘಟನೆಗಳು ಆಗುತ್ತವೆ. ಇತ್ತೀಚೆಗೆ ಇನ್ಸ್ಟಾಗ್ರಾಂನಲ್ಲಿ ಎಷ್ಟು ಸ್ಕ್ರೋಲ್ ಮಾಡಿದರೂ ಸಿಗೋದು ಉಪೇಂದ್ರ ನಟನೆಯ ಉಪೇಂದ್ರ ಸಿನಿಮಾದ ಕರಿಮಣಿ ಮಾಲೀಕ ನೀನೆಲ್ಲ ಸಾಂಗ್ನ ರಿಮಿಕ್ಸ್ ವರ್ಷನ್. ಈ ತಿಂಗಳು ಉತ್ತರ ಕರ್ನಾಟಕದ ಹುಡುಗನೊಬ್ಬ ಮಾಡಿದಂತಹ ರೀಲ್ಸ್ ಯಾವ ರೀತಿ ವೈರಲ್ ಆಗಿದೆ ಎಂದರೆ ಇತ್ತೀಚೆಗೆ ಅದರ ರಿಮಿಕ್ಸ್ ವರ್ಷನ್ಗಳೆಲ್ಲ ಬರಲು ಆರಂಭವಾಗಿದೆ. ಇದರ ನಡುವೆ ಚಾಮರಾಜನಗರದಲ್ಲಿ ವಿವಾಹಿತ ಮಹಿಳೆಯೊಬ್ಬಳು ಕರಿಮಣಿ ಮಾಲೀಕ ನೀನೆಲ್ಲ ಎನ್ನುವ ವೈರಲ್ ಹಾಡಿಗೆ ರೀಲ್ಸ್ ಮಾಡಿದ್ದಕ್ಕೆ ಆಕೆಯ ಪತಿ ಮನನೊಂದು ಪ್ರಾಣವನ್ನು ಕಳೆದುಕೊಂಡಿರುವಂತಹ ಘಟನೆ ನಡೆದಿದೆ. ಪತ್ನಿ ಮಾಡಿದಂತಹ ರೀಲ್ಸ್ನಿಂದ ಮನನೊಂದ ಪತಿ ಪ್ರಾಣ ಕಳೆದುಕೊಂಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪಿಜಿ ಪಾಳ್ಯ ಗ್ರಾಮದಲ್ಲಿ ಈ ಘಟನೆಯು ನಡೆದಿದೆ. ಪಿಜಿ ಪಾಳ್ಯ ಗ್ರಾಮದ 33 ವರ್ಷದ ಕುಮಾರ್ ನೇಣು ಬಿಗಿದುಕೊಂಡು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇತ್ತೀಚೆಗೆ ಕುಮಾರ್ ಅವರ ಪತ್ನಿ ರೂಪಾ ತನ್ನ ಸೋದರ ಮಾವ ಹಾಗೂ ಸಹೋದರಿಯ ಜೊತೆ ಕರಿಮಣಿ ಮಾಲೀಕ ನೀನೆಲ್ಲ ಹಾಡಿಗೆ ರೀಲ್ಸ್ ಮಾಡಿ ಪೋಸ್ಟ್ ಮಾಡಿದ್ದರು. ರೀಲ್ಸ್ ವಿಚಾರಕ್ಕೆ ದಂಪತಿ ನಡುವೆ ಮಾತಿನ ಚಕಮಕಿ ನಡೆದಿತ್ತು. ಇದರಿಂದ ಮನನೊಂದಿದ್ದಂತಹ ಕುಮಾರ್ ನೇಣು ಬಿಗಿದುಕೊಂಡು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಹನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ರೂಪಾ ಅವರ ರೀಲ್ಸ್ ಅನ್ನು ನೋಡಿ ಕುಮಾರ್ ಅವರ ಗೆಳೆಯರು ಆತನನ್ನು ರೇಗಿಸಿದ್ದರು. ಅದಲ್ಲದೆ ಅವನ ಕುಟುಂಬಸ್ಥರು ಕೂಡ ಇದೇ ವಿಚಾರವಾಗಿ ಆತನ ಕಾಲೆಳೆದಿದ್ದರು. ಇದರಿಂದ ಮನನೊಂದಿದ್ದಂತಹ ಕುಮಾರ್ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎನ್ನಲಾಗಿದೆ.